ಮತ್ತು ಒಬ್ಬೊಬ್ಬರನ್ನ ಏಕವಚನದಲ್ಲಿ ಮಾತನಾಡೋದು ಫಸ್ಟು ನಿಲ್ಲಿಸ್ಬೇಕು. ಯಾರನ್ನೂ ಗದರಿಸಿ ಅಥವಾ ಏಕವಚನದಲ್ಲಿ ಮಾತಾಡೋದ್ರಿಂದ ಏನೋ ನಾವು ಬಲಿಷ್ಠರಾಗ್ತೀವಿ, ನಾವು ಭಾಳ ಸ್ಟ್ರಾಂಗ್ ಆಗ್ತೀವಿ ಅನ್ನೋದನ್ನೇನೋ ಇದ್ದರೆ ನಿಮ್ಮ ಭ್ರಮೆ. ಅದನ್ನು ಫಸ್ಟು ನೀವು ನಿಲ್ಲಿಸಬೇಕು. ಸೊ ನಿಮಗಿಂತ ಏಕವಚನದಲ್ಲಿ ಮಾತಾಡಲಿಕ್ಕೆ ಎಲ್ರಿಗೂ ಬರುತ್ತೆ, ಆದರೆ ನಮಗೆ ಸಂಸ್ಕಾರ ಇದೆ. ನಾವು ಮಾತಾಡಿದ್ರೆ ನಾವೇ ಟಿ ವಿ ಮುಂದೆ ಕೂತ್ಕೊಂಡಾಗ ಕೇಳೋಕ್ಕೆ ನಮಗೆ ಆ ಒಂದು ಅಟ್ಲೀಸ್ಟು ಸಾಧ್ಯನಾ ಅನ್ನೋವಂಥ ಯೋಚನೆ ಮಾಡಿ ನಾವು ಮಾತಾಡ್ತೀವಿ. ನಿಮ್ಗೆ ಅದೇನು ಅನ್ನಿಸ್ತದೋ ಗೊತ್ತಿಲ್ಲ. ಎಲ್ಲರನ್ನೂ ಈ ದೇಶವನ್ನು ಆಳದಂಥ ಒಂದು ನೆಹರು ಕುಟುಂಬ, ಅವರು ಒಬ್ಬ ಮಹಿಳೆಯರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ಇದ್ರ ಬಗ್ಗೆ ತನಿಖೆ ಆಗಲಿ, ಇಷ್ಟೊಂದು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮ್ನ ಲಘುವಾಗಿ ತಗೊಳ್ಳೋದು ಬೇಡ ಅನ್ನೋದು ಅವ್ರ ಅಭಿಪ್ರಾಯವೇ. ಸೊ ಅವರನ್ನು ಲಘುವಾಗಿ ಮಾತಾಡೋದು, ಸಿದ್ದರಾಮಯ್ಯನವ್ರು ಲಘುವಾಗಿ ಮಾತಾಡೋದು, ಡಿ ಕೆ ಶಿವಕುಮಾರ್ ಅವ್ರನ್ನ ಲಘುವಾಗಿ ಮಾಡಿದ, ಡಿ ಕೆ ಶಿವಕುಮಾರ್ ಅವ್ರನ್ನ ಏನೇನು ಪದ ಉಪಯೋಗಿಸಿದ್ರೆ ಅದು ನಮಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತೆ. ನಮಗೆ ಇದನ್ನು ರಿಪೀಟ್ ಮಾಡಲಿಕ್ಕೆ ನಮಗೆ ಮುಜುಗರ ಆಗುತ್ತೆ. ಇವೆಲ್ಲ ಬಿಡಬೇಕಾಗತ್ತೆ. ನೀವು ಪ್ರತಿಭಟನೆನ ಇದಕ್ಕಿಂತ 100 ಒಟ್ಟು ನಮಗೆ ನಾಚಿಕೆ ಆಗುತ್ತೆ. ನಾವು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶಗಳಿರೋದು, ನಮ್ಮ ಪಕ್ಷ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು, ಸಾರ್ವಜನಿಕ ಸಂಸ್ಥೆಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು, ಸಂಘ ಸಂಸ್ಥೆಗಳು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇರೋದು. ಆದರೆ ಯಾರೂ ಸಹ ಯಾಕೆ ಹೋಗ್ತಾ ಇಲ್ಲ ಅಂದರೆ ಈ ವಿಚಾರವನ್ನು ನಾವು ಸೂಕ್ತ ಅಲ್ಲ, ಚರ್ಚೆ ಮಾಡೋವಂಥ ಅವಕಾಶ ಅಲ್ಲ. ಏನಿದೆ ತನಿಖೆ ಆಗಲಿ, ತನಿಖೆ ಕರೆಕ್ಟ್ ಪಾತ್ನಲ್ಲಿ ಹೋಗಲಿ, ಕೋರ್ಟ್ ಇದೆ, ನ್ಯಾಯ ಸಿಗುತ್ತೆ ಅನ್ನೋದಷ್ಟಕ್ಕೆ ಸೀಮಿತವಾಗಿ ಸಾರ್ವತ್ರಿಕ ಸಂಸ್ಥೆಗಳಿರ್ಬೋದು, ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ಸರ್ಕಾರಗಳಿರ್ಬೋದು, ಎಲ್ಲವೂ ಸಹ ಅದಕ್ಕೋಸ್ಕರ ಗಂಭೀರವಾಗಿರ್ತಕ್ಕಂಥದ್ದು. ನಮ್ಮನ್ನು ಪದೇ ಪದೇ ಕೆಣಕಿ ಈ ಥರ ಎಲ್ಲ ಏನು ತೊಡೆ ತಟ್ಟೋದು, ನಿಮಗಿಂತ ತೊಡೆ ತಟ್ಟೋದಕ್ಕೆ ಎಲ್ರಿಗೂ ಬರುತ್ತೆ. ತೊಡೆ ತಟ್ಟೋದನ್ನು ಬಿಟ್ಟು, ಸೊ ನೀವು ಸಹ ಹೇಳಿದಿರಿ, ಎಕ್ಸ್ಪ್ರೆಸ್ ಮಾಡಿದಿರಿ ತನಿಖೆ ಆಗಲಿ ಅಂತ. ಆ ತನಿಖೆಗೆ ಸಂಪೂರ್ಣವಾಗಿ ಬಹುಶಃ ನೀವೇನು ಸರ್ಟಿಫಿಕೇಟ್ SITಗೆ ಕೊಡಬೇಕು ಅಂತ ನಾವು ಕೇಳಲ್ಲ, ಯಾರೂ ಸಹ ನಾವು ಡಿಮ್ಯಾಂಡ್ ಇಟ್ಟಿಲ್ಲ. ತನಿಖೆ ನಡೆಯುತ್ತೆ, ತನಿಖೆ ಬಂದಾಗ ನಿಮಗೆ ಸಮಾಧಾನ ಆಗುತ್ತೋ ಇಲ್ಲವೋ ಆವಾಗ ನೀವು ಎಕ್ಸ್ಪ್ರೆಸ್ ಮಾಡಿ. ಅಟ್ಲೀಸ್ಟ್ ತನಿಖೆಯಿಂದ ಹೊರಗಡೆ ಬರೋವರೆಗೂ ನೀವು ತಾಳ್ಮೆಯಿಂದ ಇರಬೇಕು. ಇಲ್ಲ ಇದನ್ನೇ ಮುಂದುವರಿಸ್ತೀವಿ ಅಂದರೆ ಅದು ಬೇರೆ ಥರ ಪರಿಣಾಮನ ನೀವು ಸಹ ಎದುರಿಸ್ಬೇಕಾಗುತ್ತೆ. ನಾವಿಲ್ಲಿ ಯಾತಕ್ಕೆ ನಾವು ಇದನ್ನು ಸ್ವಲ್ಪ ಲೋ ಪ್ರೊಫೈಲಲ್ಲಿ ತೊಗೊಂಡೋಗ್ತಾ ಇದ್ದೀವಿ ಅಂತ ಅಂದರೆ ಈ ವಿಚಾರಗಳನ್ನ ಸೊ ಸಾಮಾನ್ಯ ಜನರು ಸಹ ಇದೇನಿದು ಇಂಥ ವಿಚಾರವನ್ನು ಬೀದಿಲಿ ಚರ್ಚೆ ಮಾಡುವಂಥದ್ದು ಆಗಬಾರ್ದು ಅನ್ನೋದನ್ನು, ಜನಾಭಿಪ್ರಾಯ ಇರೋದನ್ನು ನಾವು ಮನ್ನಣೆ ಕೊಟ್ಟು ಜನಾಭಿಪ್ರಾಯಕ್ಕೆ ಹೆಚ್ಚು ನಾವು ಮನ್ನಣೆ ಕೊಟ್ಟು ಇದನ್ನು ನಾವು ಹೊರಗಡೆ ಬೀದಿಗೆ ಹೋಗ್ತಾ ಇಲ್ಲ ಅನ್ನೋದನ್ನು ನೀವು ಇನ್ನು ಮುಂದಾದರೂ ಅರ್ಥ ಮಾಡ್ಕೊತೀರಾ ಅಂತ ಅನ್ಕೊಂಡಿದ್ದೀವಿ. ಅದನ್ನು ಬಿಟ್ಟು ನಾವು ಡಿವಿಯೇಷನ್ನೇ ತೊಗೋಬೇಕು, ಇದನ್ನು ತನಿಖೆಯಿಂದ ಇದು ಹೊರಗಡೆ ಜನರ ಹತ್ರ ಡೈಲ್ಯೂಟ್ ಮಾಡಬೇಕು, ಇದು ಹೊರಗಡೆ ಬಂದೇನೋ ವಿಚಾರನ ಅರೆಸ್ಟು ಮಾಡಿರೋದು ಯಾಕೆ ಅಂತಲೂ ಗೊತ್ತು ನಿಮಗೆ. ಕಾರ್ತಿಕ್ ಅವರ ಡ್ರೈವರು ಮತ್ತು ಪ್ರಜ್ವಲ್ ರೇವಣ್ಣ, ದೇವರಾಜೇಗೌಡ ಮತ್ತು ರೇವಣ್ಣವರು. ನಾನು ದೇವರಾಜೇಗೌಡರ ವಕೀಲರು ಅವರ ವಿಡಿಯೋಗಳನ್ನು ನೋಡಿದ್ದೀನಿ. ಹಾಗೆ ಕಾರ್ತಿಕ್ ಡ್ರೈವರ್ ಆ ವಿಡಿಯೋಗಳು ನೋಡಿದ್ದೆ. ಇದು ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ ಇದು ಇದೆ. ಇದರಲ್ಲಿ ಅಲ್ಲ, ನಾವು ಹೇಳಿದ ಮೇಲೆ ನೀವು ಕೇಳಬೇಕು ಅಲ್ವಾ? ನಾನು ಮಾತಾಡ್ತಾ ಈಗಲೇ ನೀವು ಕೇಳಿ ಅಲ್ವಾ? ಇದು ಅಲ್ಲಿ ಜಗಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.